ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಗಿದೆ. ಈಗ ಆ ಬಗ್ಗೆ ಅವರ ಪತ್ನಿ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಪರವಾಗಿ ನಾನ್ ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ, ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗೋವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣವನ್ನ ಹ್ಯಾಂಡಲ್ ಮಾಡ್ತೀನಿ, ಅವರ ಸಿನಿಮಾ ಅಪ್ಡೇಟ್ ಪ್ರಚಾರಗಳನ್ನ ಹಂಚಿಕೊಳ್ತೀನಿ. ಶೀಘ್ರದಲ್ಲೇ ಅವರು ಪ್ರೀತಿ ಶಕ್ತಿಯೊಂದಿಗೆ ಹಿಂತಿರುಗ್ತಾರೆ. ನೀವು ತೋರಿಸ್ತಾ ಇರುವಂತಹ ಪ್ರೀತಿ, ಪ್ರಾರ್ಥನೆ ಮತ್ತು ತಾಳ್ಮೆ ಅವರ ಶಕ್ತಿ. ದರ್ಶನ್ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿ ಕೊಡುತ್ತೆ. ಅದು ಆ ಏಕತೆ ಮತ್ತು ಸಕಾರಾತ್ಮಕತೆಯನ್ನ ಉಳಿಸ್ಕೊಳ್ಳೋಣ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸ್ತಾ ಇದ್ದಂತೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಒಡೆದ ಹೃದಯದ ಪೋಸ್ಟ್ ಹಾಕಿದ್ರು ಅವರು ಜೈಲು ಪಾಲಾಗ್ತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಈಗ ಮತ್ತೊಂದು ಪೋಸ್ಟ್ ಆಗಿದ್ದಾರೆ. ಅದು ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗೋವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣಗಳನ್ನ ಹ್ಯಾಂಡಲ್ ಮಾಡ್ತೀನಿ, ಅವರ ಫಿಲ್ಮ್ ಬಗ್ಗೆ ಅಪ್ಡೇಟ್ಗಳೆಲ್ಲವನ್ನ ಕೂಡ ನಾನು ಕೊಡ್ತೀನಿ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಭಿಮಾನಿಗಳನ್ನು ಉದ್ದೇಶಿಸಿ ಪೋಸ್ಟ್ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ದರ್ಶನ್ ಈಗ ಮತ್ತೆ ಜೈಲು ಪಾಲಾಗ್ತಾ ಇದ್ದಂತೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಾಗಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕ್ತಿದ್ದಾರೆ. ಅದನ್ನು ಗಮನಿಸ್ತಾ ಹೋದ್ರೆ ಅಂದ್ರೆ ಎಲ್ಲಾ ಅಪ್ಡೇಟ್ಗಳ ಫ್ಯಾನ್ಸ್ ಜೊತೆಗೆ ನಿರಂತರವಾಗಿ ಕನೆಕ್ಟ್ ಆಗುವಂತ ಪ್ರಯತ್ನವನ್ನ ಈಗ ವಿಜಯಲಕ್ಷ್ಮಿ ಮಾಡ್ತಿದ್ದಾರಾ ಅಂತ? ಖಂಡಿತ ಪ್ರತಿಮಾ. ಏನಂತಂದ್ರೆ ದರ್ಶನ್ ಅವರು ಅಂದ್ರೆ ಜೈಲಿಗೆ ಹೋಗೋಕ್ಕೂ ಮುಂಚೆ ಅಂದ್ರೆ ಇನ್ನೇನು ಸುಪ್ರೀಂ ತೀರ್ಪು ಬರುತ್ತೆ ಅನ್ನುವಂತಹ ಅರ್ಧ ಗಂಟೆ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಸಹಜವಾಗಿ ಅವರ ಅಭಿಮಾನಿಗಳಿಗೆ ಅವರವರ ಸ್ಟಾರ್ಗಳು ಏನ್ ಮಾಡ್ತಾರೆ, ಹೇಗಿದ್ದಾರೆ, ಏನ್ ಅಪ್ಡೇಟ್ ನೀಡ್ತಾರೆ ಅನ್ನೋ ಕುತೂಹಲದಲ್ಲಿರ್ತಾರೆ. ಈ ವಿಚಾರವಾಗಿ ದರ್ಶನ್ ಅವ್ರಿಗೂ ಕೂಡ ಒಂದೆಲ್ಲೋ ನಂಬಿಕೆ ಇತ್ತು ಅಂತ ಕಾಣಿಸುತ್ತೆ. ಸೊ ಬೇಲ್ ರದ್ದಾಗ್ಲಿಕ್ಕಿಲ್ಲ ಅನ್ನೋಂಥದ್ದು. ಬಟ್ ಬೇಲ್ ರದ್ದಾಗಿದ್ದ ತಕ್ಷಣನೇ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಸೊ ಈಗ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ, ನಾನು ನಿಮ್ ಜೊತೆ ಕನೆಕ್ಟ್ ಆಗ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅನ್ಕೊಂಡಂತಾಗಿದ್ರೆ ದರ್ಶನ್ ಅವರು ಮತ್ತೆ ಅವರ ಅಭಿಮಾನಿಗಳು ಅಕ್ಟೋಬರ್ ಅಂತ್ಯದ ವೇಳೆಗೆ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕಿತ್ತು. ಬಟ್ ಈಗ ಆ ಸಾಧ್ಯತೆ ದರ್ಶನ್ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಅಭಿಮಾನಿಗಳ ಮುಖಾಂತರವಾಗಿ ಇದನ್ನ ಹೊರತರುವಂತ ಪ್ರಯತ್ನ ಆಗ್ಬೇಕು ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ನಿನ್ನೆನೆ ಹೇಳಿದ್ರು ವಿಜಯಲಕ್ಷ್ಮಿ ಅವರು. ಸೊ ಜೊತೆಗೆ ದರ್ಶನ್ ಅವರು ಜೈಲ್ ಸೇರಿದಂತ ಸಂದರ್ಭದಲ್ಲಿ ಒಡೆದ ಹೃದಯದ ಸಿಂಬಲ್ ಅನ್ನ ಹಾಕಿ ಬೇಸರನ್ನು ವ್ಯಕ್ತಪಡಿಸಿದ್ರು. ಸೊ ಡೆವಿಲ್ ಚಿತ್ರದ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಬೇಕು ಅನ್ನುವಂತ ಮೆಸೇಜ್ ಅನ್ನ ದರ್ಶನ್ ಅವರು ಕೊಟ್ಟಿದ್ದಾರೆ. ನಿರ್ಮಾಪಕರಿಗೂ ನಿರ್ದೇಶಕರಿಗೂ ತೊಂದರೆ ಆಗಬಾರ್ದು ಅನ್ನೋ ವಿಚಾರನ ವಿಜಯಲಕ್ಷ್ಮಿ ಅವರು ನಿನ್ನೆ ಹಂಚಿಕೊಂಡಿದ್ರು. ಇವತ್ತು ನೇರವಾಗಿ ಸೋಷಿಯಲ್ ಮೀಡಿಯಾವನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ, ಅಭಿಮಾನಿಗಳ ಜೊತೆಗೆ ಕನೆಕ್ಟ್ ಆಗ್ತೀನಿ, ಸೊ ಅವರ ಒಂದು ಬರುವಿಕೆಗಾಗಿ ಕಾಯ್ತಾ ಇರೋಣ ಅನ್ನೋಂಥ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಈಗ ಪೋಸ್ಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಪ್ರತಿದಿನ ಯಾವುದೇ ಸಿನಿಮಾದ ಅಪ್ಡೇಟ್ಗಳಿರ್ಬೋದು ಮತ್ತೆ ದರ್ಶನ್ ಅವರು ಏನ್ ಹೇಳ್ತಾರೋ, ಅಲ್ಲಿ ಜೈಲು ಹೋದ ಸಂದರ್ಭದಲ್ಲಿ ಏನಾದ್ರು ಮಾತಾಡುವಂತ ವಿಚಾರಗಳಿದ್ರೆ ಅವುಗಳನ್ನ ಅಭಿಮಾನಿಗಳಿಗೆ ತಿಳಿಸುವಂತಹ ವಿಚಾರಗಳಿದ್ರೆ ಅದನ್ನ ವಿಜಯಲಕ್ಷ್ಮಿ ಅವರು ಮಾಡ್ತೀನಿ ಅನ್ನುವಂತ ರೀತಿಯಲ್ಲಿ ಈಗ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ಸ್ ಜಗಿನ್ ತಮ್ಮ ಮಾಹಿತಿಗೆ. ಇನ್ನು ಪರಪ್ಪನ ಪಂಜರದಲ್ಲಿರುವಂತಹ ಡೆವಿಲ್ ಗ್ಯಾಂಗ್ ಅಲ್ಲಿ ನರಳಾಡ್ತಾ ಇದೆ. 3ನೇ ದಿನ ದರ್ಶನ್ ಟೀಮ್ನ ಜೈಲುವಾಸ, ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಸೆರೆವಾಸ. ಜೈಲಿನ ಮೆನುನಲ್ಲೇನಿದೆಯೋ ಅದೇ ರೀತಿಯಲ್ಲಿ ಪಲಾವ್ ಸೇವನೆ ಮಾಡಿದ್ದಾರೆ. ಮೊದಲು ಬಿಸಿನೀರು ಕುಡಿದ್ರಂತೆ, ದಿನಪತ್ರಿಕೆಗಳತ್ತ ಕಣ್ಣಾಡಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಸಹ ಕೈದಿಗಳ ಜೊತೆ ಆತ ಪವಿತ್ರ ಗೌಡ ಬೆರೀತಾ ಇದ್ದಾರಂತೆ. ಜೈಲು ವಾತಾವರಣಕ್ಕೆ ಒಟ್ಟಾರೆ ಹೊಂದಿಕೊಳ್ತಾ ಇದೆ ಡಿ ಗ್ಯಾಂಗ್. ಈಗ ಬೇರೆ ದಾರಿ ಇಲ್ಲ. ಸುಪ್ರೀಂ ಕೋರ್ಟ್ ಬೇಲ್ ರದ್ದುಗೊಳಿಸ್ತಾ ಇದ್ದಂತೆ ಮತ್ತೆ ಜೈಲುವಾಸ ಶುರುವಾಗಿದೆ. 3ನೇ ದಿನ ಈಗ ಜೈಲುವಾಸಕ್ಕೆ ಹೊಂದಿಕೊಳ್ಳೋದಕ್ಕೆ ಈಗ ಡಿ ಗ್ಯಾಂಗ್ ಶುರು ಮಾಡಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಖಡಕ್ ಆದಂತಹ ಸೂಚನೆಗಳನ್ನ ಕೊಟ್ಟಿದೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ, ಸ್ಟಾರ್ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಕೊಡೋ ಹಾಗಿಲ್ಲ ಸಾಮಾನ್ಯ ಖೈದಿಗಳಂತೆ ಅಂತ. ಅದರಂತೆ ಅಲ್ಲಿ ವ್ಯವಸ್ಥೆ ಇರೋದು.